ಬೆಂಗಳೂರು ಮತ್ತು ಜಲಸೂರು ರಸ್ತೆ ನೂರಾರು ಕಿಲೋಮೀಟರ್ ರಸ್ತೆಯ ಕಾಮಗಾರಿ ಕೆಶಿಫ್ ಕಂಪನಿಯ ಮೂಲಕ ನಡೆದಿದ್ದು ಬಹುಪಾಲು ಕಾಮಗಾರಿ ಮುಕ್ತಾಯಗೊಂಡಿದೆ. ಆದರೆ ತಾಲೂಕಿನ ಕುಡುಗಬಾಳು ಗ್ರಾಮದ ಕೇವಲ 20 ಮೀಟರ್ ರಸ್ತೆ ಕಾಮಗಾರಿಯನ್ನು ಗ್ರಾಮಸ್ಥರೇ ತಡೆದಿದ್ದು, ಕೆಶಿಫ್ ಕಂಪನಿ ಅಧಿಕಾರಿಗಳು ಮತ್ತು ಮಂಡ್ಯ ಉಪವಿಭಾಗ ಅಧಿಕಾರಿ ವಿರುದ್ಧ ಲಂಚದ ಆರೋಪ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮಸ್ಥರು ಮಾತನಾಡಿದ್ದಾರೆ. ಹಾಗಾದ್ರೆ ಈ ಸ್ಟೋರಿ ನೋಡಿ. ಕೊಡ್ತೀನಿ ಮೋರಿ ಮಾಡಿದ್ರು, ಏನು ಕೊಡಿಲ್ಲ. 1 ಕೊಂಡೆ ಜಮೀನು ಮನೆ ಹೊಡೆದ್ರು. 9,80,000. ಇನ್ನೂ ಎಷ್ಟು ಬರ್ಬೇಕು ನಿಮಗೆ? ಇನ್ನೂ ಹಾಕಿಲ್ವ. ಕೊಡ್ತೀನಿ ಅಂತ ಕೊಡಲಿಲ್ಲ, ಏನು ಕೊಟ್ಟಿಲ್ಲ. ಅವ್ರು ಕೊಡ್ತೀನಿ ಅಂತಾರೆ. ಎಲ್ಲ ಅಂಚಿನ ಆಯಿತು. ಕೊಟ್ಟರು 1 ಕೋಟಿ ಕೊಡ್ತಾರೆ, 70 ಕೊಟ್ಟಾರೆ ಮನೆ ಅಷ್ಟೇ. ಲಂಚ ಕೊಟ್ಟರೆ ದುಡ್ಡು ಕೊಡ್ತಾರೆ ಅಷ್ಟೇ. 9,80 ಗಂಟೆ 1,80,000ಕ್ಕೆ ಒಂದು ಕೊಂಡೆ ಮನೆ ನೋಡ್ರಿ ಹೆಂಗೆ ಕಾಟ. ಈಗ ಬೇರೆಯವ್ರಿಗೆ ಹೆಂಗೆ ಕೊಟ್ಟವ್ರೆ? 1 ಕೋಟಿ 75 ಕೊಟ್ರೆ, 1 ಕೋಟಿ ಕೊಟ್ಟವ್ರೆ. 85 ಕೊಟ್ಟಂಗಿರೋರು. ಸರಿ ನೋಡ್ರಿ, ನಿಮ್ಮ ಹೆಸರು? ವರದರಾಜ್ ಅಂತ. ಟಾರ್ ಹಾಕಪ್ಪ ಅಂದರೆ ಟಾರ್ ಹಾಕ್ಸೋಕ್ಕಾಗಿಲ್ಲ. ಅವ್ನು ಯೋಗ್ತಿಗೆ ಬಂದು ಚೆನ್ನಾಗಿ ತುಂಬ್ಕೊಂಡು ಹೋಗೋ ನಿನ್ನ ಮನೆ ಹಾಳಾಗ ಅಂತ ಹೇಳಿದ್ದೀನಿ ನಾನು. ಅವನ ತುಂಬ್ಕೊಂಡೋಗೋ ಜೈಸಿ ಒಂದು ಮನೆಗೆ 10 ಲಕ್ಷ 5 ಲಕ್ಷ ತಗೊಂಡು ಒಂದು ಮನೆನ ಒಂದೇ ಸರ್ವೆ ನಂಬರ್ ನಲ್ಲಿ 2 ಸರಿ ರಿಜಿಸ್ಟ್ರೇಷನ್ ಇದೆ, ಸಂಬಂಧಪಟ್ಟ ಪತ್ರಗಳು ಇದೆ. ಅದಕ್ಕೆ ಯಾರು ಕುಲಂಕುಷ ಎಲ್ಲ ಅಧಿಕಾರಿ ಇನ್ವಾಲ್ವ್ ಆಗಿ ಟಾಪ್ ಟು ಬಾಟಮ್ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ. ಏನ್ ಗೊತ್ತೇ ಗುರುವೆ, ತಹಸೀಲ್ದಾರರು ಎಸಿಯವರು ಹೆಚ್ಚಿಗೆ ಬೇಡಿ ನಿಮ್ಮೂರು ದುಡ್ಡ ನಿಮ್ಮೂರು ದೇವಸ್ಥಾನಕ್ಕೆ ಹಾಕವ್ರೆ ಅಂದ್ರೆ ಅವಂದ ಅಪ್ಪನ್ಗೆ ಹಾಕಬೋದೆ, ಮಗಂದ ಅಪ್ಪನ್ಗೆ ಹಾಕಬೋದೆ, ಬೇರೆ ದುಡ್ಡು ಹಾಕಬೋದೆ ಗುರುವೆ. ಈಗ ಹೇಳುದು ಅರ್ಥ ಮಾಡ್ಕೊಳ್ಳಿ ನೀವು. ನಿಮ್ಮೂರು ದುಡ್ಡ ನಿಮ್ಮೂರು ದೇವಸ್ಥಾನಕ್ಕೆ ಹಾಕವ್ರೆ ಅಂದ್ರೆ ಅವ್ರು ಎಷ್ಟು ತಿಂದಿರ್ಬೋದು, ಅವ್ರು ಎಷ್ಟು ತಿಂದಿರ್ಬೋದು. ಅವ್ರು ಮಾತಾಡ್ಬೇಕಾದ್ರೆ ಅವ್ರು ತಿಂದವ್ರು ತಾನೆ. ಈಗ ಆಯ್ತಿಲ್ವಾ? ಎಲ್ಲರಿಗೂ ಗೊತ್ತಾಗದೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಾಗದೆ. ಸಂಬಂಧಪಟ್ಟ ಅಧಿಕಾರಿ ಮಿನಿಸ್ಟರ್ ಗಮನಕ್ಕೆ ಹೋಗದೆ. ಅದೇನೋ ಮಿನಿಸ್ಟರ್ ಗಮನದ ಆ ಮಿನಿಸ್ಟ್ರಿಗೆ ಅದೇನಿದ್ದದೋ ಪುಣ್ಯಾತ್ಮನಿಗೆ ಅದೇನೋ ದೇವರಮ್ಮನಿಗೆ ಗೊತ್ತು. ಅದ್ರ ಮೇಲೆ ಗಮನನೇ ತಗೋತಾಳ. ಇಂಜಿನಿಯರ್ ಇರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು. ಕೋಟಿ ಹಗರಣ ಅದೇ ಅದು ಕೋಟಿ ಹಗರಣ ಆಗಿದೆ ಅಂತಂದ್ರೆ ನೈಜವಾಗಿ ಕಾಲಸ್ಥಿತಿನೇ ತೋರಿಸ್ತೀವಿ. ಒಂದು ಮನೆಗೆ 1 ಕೋಟಿ 8 ಲಕ್ಷ ಕೊಟ್ಟಿದ್ದಾರೆ. ಅದು ರಸ್ತೆಗೆ ಅಧಿಕೃತವೇ ಅಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೇಳಿದ್ರೆ ಯಾರು ಕೇಳಿದ್ರೆ ಸರ್ವೇರು ತಪ್ಪು ಅದು ಅಧಿಕೃತವಾಗಿ ಸರಿಪಡಿಸ್ಬೋದಲ್ಲ. 1 ಕೋಟಿ 8 ಲಕ್ಷ ಯಾವ ರೀತಿ ಕೊಟ್ಟರು, ಏನಾಗಿದೆ? ಪಕ್ಕದಲ್ಲಿ ನಮ್ಮದು ಒಂದು ಅರ್ಧ ಗುಂಟೆ ಜಮೀನು ಹೋಗಿದೆ, ಮನೆ ಕಟ್ಟಿರೋ ಮನೆ ಹೋಗಿದೆ. ಅದಕ್ಕೆ ಬರೀ 16 ಲಕ್ಷ ಕೊಟ್ಟು ಮತ್ತು ಕೊಳಚೆ ನೀರಲ್ಲಿ ನಮ್ಮ ಮನೆ ಮಗಳಿಗೆ ಬಿಟ್ಟಿದ್ದಾರೆ. ಅದು ನೈಜ ಪರಿಸ್ಥಿತಿ ಫೋಟೋದಲ್ಲಿ ತೋರಿಸ್ತೀನಿ. ಬಂದು ಜಾಗ ವಿಸ್ತರಣೆ ಮಾಡಬೇಕು. ಮತ್ತು ಬಸವಣ್ಣ ದೇವಸ್ಥಾನ ಅಲ್ಲೇ ಕೆಳಗಡೆ ಇತ್ತು, ಅದು ಕಟ್ಟಿಲ್ಲ. ಆ ದೇವಸ್ಥಾನಕ್ಕೆ ನಿಮ್ಮೂರು ದುಡ್ಡು ಇಲ್ಲೇ ಹಾಕಿ ಏನ್ಬಿಟ್ಟು ಹೊಂಟೋದ್ರು. ಅಷ್ಟೇ. ತಿರ್ಗಿ ಈಗ ಆಗದೆ. ದೇವಲಾಪುರ ಹೋಬಳಿಯ ಕುಡುಗಬಾಳು ಗ್ರಾಮವು 100 ಜನರು ಕುಟುಂಬವಿರುವ ಒಂದು ಪುಟ್ಟ ಹಳ್ಳಿ. ಈ ಗ್ರಾಮದ ಮೂಲಕ ಜಲಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯು ಹಾದು ಹೋಗುತ್ತದೆ. ರಸ್ತೆ ಎಡಬದಿ ಮತ್ತು ಬಲಬದಿಯಲ್ಲಿ 20ಕ್ಕೂ ಹೆಚ್ಚು ರೈತ ಕುಟುಂಬವು ನಿವಾಸದ ಮನೆಯನ್ನ ಕಳೆದುಕೊಂಡಿದ್ದು, ಗ್ರಾಮದ ಹೊರವಲಯದಲ್ಲಿ ಜಮೀನನ್ನು ಕಳೆದುಕೊಂಡಿರುತ್ತಾರೆ. ಗ್ರಾಮಸ್ಥರು ಆರೋಪ ಮಾಡುವಂತೆ 20ಕ್ಕೂ ಹೆಚ್ಚು ಜನರಿಗೆ ಇಲ್ಲಿ ಅನ್ಯಾಯವಾಗಿದೆ. ನಮ್ಮನೆ ಮುಂದೆ 3 ಅನಧಿಕೃತವಾಗಿವೆ ನೋಡಿ. ನಮ್ಮನೆ ಮುಂದೆ ಒಂದು ಮನೆ ಇದೆ, ಅದು ರಸ್ತೆಗೆ ಮೊದಲು ಡಿನೋಟಿಫಿಕೇಶನ್ ಆಗಿಲ್ಲ. ಅದು ಯಾವ ಮನೆ ಕಟ್ಟಬೇಕು. ಮತ್ತು ಅಧಿಕಾರಿಗಳು ಸ್ವಲ್ಪ ಎಲ್ಲ ದುಡ್ಡು ಇನ್ವಾಲ್ವ್ ಆಗಿ ನನಗೆ ಮಾಹಿತಿ ಗೊತ್ತಾದ AC ಅವರಿಗೆ 8 ಲಕ್ಷ ದುಡ್ಡನ್ನ ಕೊಟ್ಟಿದ್ದಾರೆ ಅಂತ ಮಾಹಿತಿ ಗೊತ್ತಿದೆ. ಬಟ್ ಅದಕ್ಕೆ ನೇರವಾದ ಇದು ಗೊತ್ತಿಲ್ಲ ನಮಗೆ. ಅದಿದ್ರೆ ಯಾವ ಮನೆ ಹೊಂಟೋಗ್ಬಿಡೋರು. 1 ಕೋಟಿ 8 ಲಕ್ಷ ಮನೆ ಖರೀದಿ ಮಾಡಿದ್ರೆ ರೋಡ್ಗೆ ವ್ಯವಸ್ಥೆನೇ ಇಲ್ಲ. ಆಮೇಲೆ ನಮ್ಮೂರಿನಲ್ಲಿ 4 ತಗೋ ಏನು ಬಸ್ ನಿಲ್ದಾಣಕ್ಕೆ ಖರೀದಿ ಮಾಡಿದ್ರು ಅಂತ ಹೇಳ್ತಾರೆ. ಅದು ಬಸ್ ನಿಲ್ದಾಣನೂ ಮಾಡಿಲ್ಲ, ಎಲ್ಲಿ ಕೊಟ್ಟವ್ರು ಅಂತಲೂ ಗೊತ್ತಿಲ್ಲ. ಅದೇ 30 ಲಕ್ಷ ಬಂದದಲ್ಲ, ಅಲ್ಲಿ ಟೋಲ್ ಆಗ್ತದೆ ಅಂತ 30 ಲಕ್ಷಕ್ಕೆ ಮಾಡೋರೆ. ನಮ್ಮ ಕುಂಟೆಗೆ ಬರೀ 35-40 ಸಾವಿರ. ಅಲ್ಲಿ ಈಗ ಆಲ್ರೆಡಿ 2 ಲಕ್ಷ ಕುಂಟೆಗೆ ಕೊಡೋಲ್ಲ. ಬೇಕಾದ್ರೆ ನನಗೆ ಕೊಡ್ತೀನಿ, 2 ಲಕ್ಷ ಕೊಡ್ತೀನಿ. ಅಲ್ಲಿ ಹಾಕಿ ಕೇಸ್ ಹಂಗಂತ ಕಂಪ್ಲೇಂಟ್ ಮಾಡಿ ಮಾಡಿರೋದೇ ತಪ್ಪು. ಅಧಿಕಾರಿಗಳು AC ಅವರು ಅವರೇ ತಾನೇ ಮಾಡಿರೋದು, ಅವರಿಂದನೇ ತಾನೇ ಅದು ಅಲ್ಗೋಬೇಕಾಗಿರೋದು. ಅವ್ರು ವ್ಯಾಲಿ ಮಾಡಿಕೊಟ್ಟಿರ್ತಾನೆ ಅಲ್ಲಿ ಹೋಗ್ಬೇಕಾಗಿರೋದು, ಹೌದಲ್ವಾ? ಅಧಿಕಾರಿಗಳು ಮತ್ತು ಒಂದೇ ಜಾಗ ಅದು ಹೆಂಗೆ 2 ಥರ ಆಗುತ್ತೆ? ಅದು ಇದು ಊರು ಒಳಗಡೆ ಸೇರ್ತದೆ. ಸಿಟ್ಟಿಗಡೆ 1,04,000 ಕೊಟ್ಟವ್ರು 1 ಕುಂಟೆಗೆ. ಇಲ್ಲಿ ಬರೀ 35-40 ಸಾವಿರ ಕೊಟ್ಟವ್ರಲ್ಲ. ಹಂಗೆ ಅಂತೇಳಿ 20 ಲಕ್ಷ ರೂಪಾಯಿ 24 ಲಕ್ಷ ದುಡ್ಡು ತೊಗೊಂಡಿದ್ದಾರೆ. ಅದು ದೇವಸ್ಥಾನನೇ ಟೆಂಪಲ್ ಕಟ್ಟಿಲ್ಲ. ದೇವಸ್ಥಾನ ದುಡ್ಡು ತೊಗೊಂಡವ್ರ ಮನೆ ಹಾಳಾಗೋಲಿ, ನಮಗೆ ಟೆಂಪಲ್ ಕಟ್ಕೊಡಿ. ಒಟ್ಟಿನಲ್ಲಿ ನಿಮ್ಮೂರಲ್ಲಿ ಈಗ ದೇವಸ್ಥಾನ ಇಲ್ಲ.
ದುಡ್ಡು ಎತ್ಬಿಟ್ಟವ್ರೆ. ದುಡ್ಡು ಎತ್ಕೊಂಡವ್ರೆ. ಲಂಚದ ಹಣವನ್ನು ನೀಡಿರುವ ಜನರಿಗೆ 80 ಲಕ್ಷ ಹಾಗೂ 1 ಕೋಟಿಯಷ್ಟು ಪರಿಹಾರದ ಹಣವನ್ನು ನೀಡಿದ್ದಾರೆ. ಅದೇ ಗ್ರಾಮದ ಪಕ್ಕದ ಮನೆಗಳಿಗೆ ಕೇವಲ ಲಕ್ಷದ ರೂಪದಲ್ಲಿ ಹಣ ನೀಡಿರುತ್ತಾರೆ. ಇದರಿಂದ ನೊಂದ ರೈತ ಆಕ್ರೋಶಭರಿತವಾಗಿ ಹೆದ್ದಾರಿ ರಸ್ತೆ ನಿರ್ಮಾಣವನ್ನು ತಡೆದು ನಿಲ್ಲಿಸಿದ್ದಾರೆ. ಹೋಬಳಿ ದೇವಲಾಪುರ ಕುಡುಗಬಾಳ್ ಗ್ರಾಮದಲ್ಲಿ KSHIP 3ನಲ್ಲಿ ರಸ್ತೆ ಮಾಗಡಿ ಟು KRP ಜಲಸೂರು ರಸ್ತೆಯಲ್ಲಿ ಬಹಳ ಹಗರಣಗಳಾಗಿದೆ. ಏನಪ್ಪ ಅಂದರೆ ಕುಡುಗಬಾಳ್ನಲ್ಲಿ ಕೆಲವೊಂದು 5-6 ಮನೆಗೆ ಸ್ವಲ್ಪ ದುಡ್ಡನ್ನ ಯಾರೂ ಲಂಚ ಕೊಟ್ಟಿಲ್ಲ, ಅವ್ರಿಗೆ ಕಡಿಮೆ ದುಡ್ಡು. ಯಾರು ಲಂಚ 5 ಲಕ್ಷ 2 ಲಕ್ಷ 3 ಕೊಡ್ತಾರೆ ಅಧಿಕಾರಿಗಳು ಇನ್ವಾಲ್ವ್ ಆಗಿ ಯಾರು ಮಾಡ್ತಾರೆ ಅವರಿಗೆ ಕೋಟಿಗಟ್ಟಲೆ ಮಾಡಿ ದುಡ್ಡು ಮಾಡಿದ್ದಾರೆ. ಯಾರು ಸಣ್ಣ ಪುಟ್ಟ ಗೊತ್ತಿಲ್ಲ ಜನಗಳು ಕೇಳಿದ್ರೆ ಅವ್ರು ಯಾರು ರೆಸ್ಪಾನ್ಸ್ ಮಾಡೋದಿಲ್ಲ ಅಧಿಕಾರಿಗಳು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ನ್ಯಾಯ ದೊರಕಿಸ್ಬೇಕು ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಸರ್ ಆಗಿದೆ ಒಂದು 40-50 ಕೋಟಿನೇ ಆಗಿದೆ. 40-50 ಕೋಟಿ ಗೊತ್ತಿರೋದು ನಿನ್ನೆ ಗೊತ್ತಿರೋದು ಏನೇನಾಗಿದೆ ಅಂತ ಗೊತ್ತಿರೋದು ಸ್ವಲ್ಪ ಬಯಲಿಗೆ ಬರ್ತಿರೋದು. ನಿನ್ನೆ ಎಲ್ಲೆಲ್ಲ ಏನೇನಾಗಿದೆ ಅಂತ ಹುಡಿಕೊಂಡವ್ರು ಇನ್ನೂ ಬೇಜಾನಿದೆ. ಇದಕ್ಕೆ ನೇರ ಹೊಣೆ ಯಾರು ಅಂತಂದರೆ DCS ಕೆಳಗಡೆ ಮಟ್ಟ ಪೂರ ಎಲ್ಲ KSHIP ಎಲ್ಲ ಅಧಿಕಾರಿಗಳು ಒಳಗೊಂಡಂತೆ. ಒಬ್ಬರು ಇಬ್ಬರು ಅಂತ ಏನು ಹೇಳೋಂಗಿಲ್ಲ. ಯಾರು ಸಂಬಂಧಪಟ್ಟ ಅಧಿಕಾರಿಗೆ ಸೂಕ್ತ ಕ್ರಮ ಕೈಗೊಳ್ಬೇಕು. ನಮಗೆ ನ್ಯಾಯವಾದ ಧರ್ಮ ಕೊಡಬೇಕು. ನಮ್ಮದು ಕಟ್ಟಿರೋ ಮನೆ ಅರ್ಧ ಕುಂಟೆ ಹೋಗಿದೆ. ಅರ್ಧ ಕುಂಟೆಯಲ್ಲಿ ಅರ್ಧ ಅಡಿನೂ ಬಿಡದಲ್ಲೇ ಪೂರ ತೊಗೊಂಡಿದ್ದಾರೆ. ಬೇರೆ ಮನೆಗಳನ್ನ ಕಟ್ಟಿರೋ ಮನೆ 1 ಕುಂಟೆ ಜಾಗ ಬಿಟ್ಟು ಅವ್ರಿಗೆ ಬೇಕಾದಷ್ಟು ದುಡ್ಡು ಕೊಟ್ಟಿದ್ದಾರೆ. ಲಕ್ಷಗಟ್ಟಲೆ ಕೊಟ್ಟು ಅವ್ರ ಮನೆ ಜಾಗನೇ ತೊಗೊಂಡಿಲ್ಲ. ಬಂದು ಜಾಗ ಪರಿಶೀಲನೆ ಮಾಡಿಲಿ, ನ್ಯಾಯ ಕರೆಕ್ಟಾಗಿ ನಮ್ಗೆ ದುಡ್ಡು ಕೊಡಿಸ್ಲಿ, ಇಲ್ಲಾಂದ್ರೆ ಬೇಕಿಲ್ಲ. 25 ಲಕ್ಷ ಒಬ್ರು ನಮ್ಮ ಮನೆ ಮುಂದೆ ಮಾಡವ್ರೆ 1 ಕೋಟಿ 8 ಲಕ್ಷ ಮಾಡಿದ್ದಾರೆ. ವಾಸ್ತವ ಅದು ಇದಕ್ಕೆ ಜಾಗ ಅಲ್ಲ, ಅದು ಯಾವುದು ರೋಡ್ಗೆ ಅಗತ್ಯತೆನೇ ಇಲ್ಲ. ಆಮೇಲೆ ನಮ್ಮ ಮನೆ ಪಕ್ಕದಲ್ಲಿ 75 ಲಕ್ಷಕ್ಕೆ ಮಾಡಿದ್ದಾರೆ. 2 ಸರಿ ಅದು ಒಂದೇ ಜಾಗನ 2 ಸರಿ 3 ಸರಿ ನೋಂದಣಿ ಮಾಡಿದ್ದಾರೆ. ಪಾಲ್ಟಿಗಳು ಹೆಸರಲ್ಲೇ ಇಲ್ಲ. ಅದು ಇದನ್ನು ಪರಿಶೀಲನೆ ಮಾಡಲಿ, ಪೇಪರ್ನ ಯಾರ್ಯಾರು ಹೋಗ್ತಾರೆ ಎಲ್ಲರಿಗೂ ಹೆಬ್ಬೆಟ್ಟೆ. ಯಾವ ಒಬ್ಬರಿಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಅನ್ಯಾಯ ಆಗದೆ. ಇದು ರಾಜಕಾರಣಿಗಳು ಇವರು ಈ KSHIP ಅವ್ರ ಕಡೆಯಿಂದ ಆಗಿದ್ದದೋ ಇಲ್ಲ DCAC ಅವ್ರ ಕಡೆಯಿಂದ ಆಗಿದ್ದದೋ ಅದು ಏನು ಅನ್ನೋದು ನಮ್ಗೆ ಅರ್ಥ ಆಗಿಲ್ಲ. ಇಲ್ಲಿ ನೋಡಿ ನಮ್ಮ ದೇವಸ್ಥಾನದ ರೋಡ್ನೇ ಬೇರೆ ಹೋಗ್ಬಿಟ್ಟು ಇದೊಂದು ರೋಡ್ ಹೊಡ್ಕೊಳ್ಳಿ ಸಾಕು. ಎಷ್ಟು ದಿವಸ ಆಗದೆ ಊರಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ, ತಾರ ಹಾಕೊಡು ಅವ್ರ ಕೈಲಿ ಹಾಕೋಕ್ಕಾಗಿಲ್ಲ. ಇದನ್ನು ಒಂದು ಸ್ವಲ್ಪ ಕ್ರಮಬದ್ಧವಾಗಿ ಇದನ್ನ ತೀರ್ಮಾನ ಮಾಡ್ಕೊಡ್ಬೇಕು ನಮ್ಗೆ ಅಷ್ಟೇ. ದುಡ್ಡು ಕೊಟ್ಟವ್ರಿಗೆ ಮಾಡಿರೋದು, ದುಡ್ಡು ಕೊಡೋರಿಗೆ ಕಮ್ಮಿ ಮಾಡವ್ರೆ, ದುಡ್ಡು ಕೊಟ್ಟವ್ರಿಗೆ ಮಾಡೋರು ಒಳಂತ್ರ ಯಾರು ತಗೊಂಡು ದುಡ್ಡು ತೊಗೊಂಡ್ರೆ ಅವ್ರು ಮಾಡವ್ರೆ. ನಮ್ಗೆ ಏನು ಅನ್ಯಾಯ ಆಗದೆ ಅದು ಸರಿ ಮಾಡಿಕೊಡ್ಬೇಕು, ಸರಿ ಮಾಡಿಸ್ಕೊಡ್ಬೇಕು. ನಮ್ಗೆ ಅನ್ಯಾಯ ಆಗಿರೋದ. ಆಮೇಲೆ ನಮ್ಮ ಬಸವಣ್ಣ ಟೆಂಪಲ್ ಕಟ್ಟಿ ಕೊಡಬೇಕು. ಬಸವಣ್ಣ ಟೆಂಪಲ್ ಇಲ್ಲ, ಅದು ಬೇಕು ನಮ್ಗೆ. ಗ್ರಾಮಸ್ಥರು ಆರೋಪ ಮಾಡುವಂತೆ ನಮ್ಮ ಗ್ರಾಮದಲ್ಲಿ ಬಸವೇಶ್ವರ ಎಂಬ ದೇವಾಲಯ ಇರುವುದಿಲ್ಲ. ಆದರೆ ದೇವಸ್ಥಾನದ ಹೆಸರಿನಲ್ಲಿ 24 ಲಕ್ಷ ರೂಪಾಯಿ ಹಣ ಸಂದಾಯವಾಗಿದೆ. ಕೆಲವರಿಗೆ ಕೋಟಿ ಹಣ, ಕೆಲವರಿಗೆ ಲಕ್ಷದ ರೂಪದಲ್ಲಿ ಪಂಗನಾಮ ಹಾಕಿದ್ದಾರೆ. ಅವರೆಲ್ಲ ಹೋಗಿ ಅವ್ರಿಗೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಒಳಂತ್ರ ಮಾತಾಡಿ ಅವ್ರಿಗೆ ಮಾತಾಡಿ ಮಾಡಿಸ್ಕೊಂಡಿರೋದು ಅವರನ್ನ. ಈಗ ಒಬ್ಬ ಯಾರು ಜಾಸ್ತಿ ಆಗಿರೋರು ಅವ್ರಿಗೊಂದು ಚೂರಲ್ಲಿ ತೀರ್ಥ ಹಾಕಿದ್ರು, ಅವ್ರು ಜಾಸ್ತಿ ಮಾಡಿದ್ರು. ಯಾರು ಹೋಗ್ಲಿಲ್ಲ ತೀರ್ಥ ಹಾಕಿಲ್ಲ ಅವ್ರಿಗೆ ಕಮ್ಮಿ ಮಾಡಿದ್ರು. ಅಷ್ಟೇ ಅಲ್ಲ ಆಗಿರೋದು. ಈ ಸಂಬಂಧ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಮತ್ತು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಅವರು ಸ್ಥಳ ಪರಿಶೀಲನೆ ಮಾಡುವ ಮೂಲಕ ರೈತರಿಗಾದ ಅನ್ಯಾಯವನ್ನು ಸರಿಪಡಿಸಬೇಕೆಂದು ಕೋರಿಕೊಂಡಿದ್ದಾರೆ. ಪರಿಹಾರ ರಸ್ತೆ ಮಾಡಿಕೊಂಡು ತಿರ್ಗಾ ಪರಿಹಾರ ಕೇಳಿದ್ರೆ ಫೋನ್ ರಿಸೀವ್ ಮಾಡಿದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಾರೆ. ಒಂದು ಅದನ್ನು ಅರ್ಧ ಕುಂಟೆಗೆ 16 ಲಕ್ಷ ಮಾತ್ರ ಕೊಟ್ಟಿದ್ದಾರೆ. ಸರಿಗೆ ನಮಗೆ ನೇರ ಖರೀದಿ ಮಾಡಿ ನೋಂದಣಿ ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ ನಮ್ಮ ಪಕ್ಕದ ಮನೆಯವ್ರಿಗೆ ನೇರ ಖರೀದಿ ಆಗಿರೋ ಮನೆಗೆ ಹೆಚ್ಚುವರಿಯಾಗಿ 49 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ನಾನು ಕೇಳಿಕೆ ಕೊಡದೆ ಫೋನ್ ಮಾಡಿದ್ರೆ ಎದುರಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ಫೋನ್ ಎತ್ಕೊಳ್ತಾರೆ, ನಮಗೆ ತೊಂದರೆ ಕೊಡ್ತಾರೆ. ಈಗ ಲಂಚ ಕೊಟ್ಟರೆ ಬಿಲ್ ಮಾಡಿಕೊಡ್ತಾರೆ. ಯಾರು ಅಧಿಕೃತವಾಗಿ ಹೆಚ್ಚಾಗಿ ಅಮೌಂಟ್ ಕೊಡ್ತಾರೆ, ಆಮೇಲೆ ಯಾರು ರಾಜಕಾರಣಿ ಒತ್ತಡ ಇರ್ತಾರೆ ಅವರಂಥವ್ರಿಗೆ ದುಡ್ಡನ್ನ ಹೆಚ್ಚುವರಿ ಮಾಡ್ತಾ ಇದ್ದಾರೆ. ಇವು ಪ್ರಬಲವಾಗಿರೋಕ್ಕೆ ಒಬ್ಬ ಗ್ರಾಮ ಪಂಚಾಯತಿ ಹಾಲಿ ಮೆಂಬರ್ ಇರುತ್ತೆ, ಅವ್ರಿಗೆ ಹೆಚ್ಚುವರಿಯಾಗಿ ನಮ್ಮ ಜೊತೆ ರಿಜಿಸ್ಟರ್ ಆದವ್ರಿಗೆ 49 ಲಕ್ಷ ಹೆಚ್ಚುವರಿಗೆ ಮಾಡಿದ್ದಾರೆ. ನಮ್ಗೆ ನೋಡಿ ಇದು ಮಾಡಿದ್ದಾರೆ, ನಮ್ಮದು ರಸ್ತೆ ಹೋಗೋದು ಇಲ್ಲಿ ಹೆಚ್ಚುವರಿ ಇಲ್ಲಿ ಮಾಡ್ಕೊಂಡಿದ್ದಾರೆ. ಆಮೇಲೆ ನೋಡಿ ಹುಬ್ಬಳ್ಳಿನಲ್ಲಿ ಬಸವಣ್ಣನ ದೇವಸ್ಥಾನ ಕೊಟ್ಟಿದ್ದೀವಿ ಅಂದ್ಬಿಟ್ಟು KSHIP ಅಧಿಕಾರಿ ಲುಚ್ಚ ಅಧಿಕಾರಿಗಳು 24 ಲಕ್ಷ ದುಡ್ಡು ಕೊಟ್ಟಿದ್ದೀವಿ ಅದಕ್ಕೆ ಕುಡುಗಬಾಳಿಗೆ ಬಸವಣ್ಣನ ದೇವಸ್ಥಾನ ಕಟ್ಟೋಕ್ಕೆ ಅಂತ ಹೇಳಿದ್ದಾರೆ. ಇದೇ ನೋಡಿ 24 ಲಕ್ಷ ಕಟ್ಟಿರೋ KSHIPನವ್ರು ಕಟ್ಟಿರೋ ಬಸವಣ್ಣನ ದೇವಸ್ಥಾನ. ದುಡ್ಡು ಏನಾಗಿದೆ ಅಂತ ಒಟ್ಟಿನಲ್ಲಿ ಗೊತ್ತಿಲ್ಲ. ಅದಕ್ಕೆ ನೇರ ಹೊಣೆ ಅಧಿಕಾರಿಗಳೇ ಹೊಣೆ. ಅಧಿಕಾರಿಗಳು ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕು. ಕೇಳೋಕೆ ಹೋದರೆ ಹಿಂಗೆ ಯಾಕೆ ಅವೆಲ್ಲ ಅಂತ ಕೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಪರಿಶೀಲನೆ ಮಾಡಬೇಕು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.